ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುವಂತಹ ವೈಟ್ ಮಟನ್ ಪಲಾವ್ ರೆಸಿಪಿನ ನೀವು ತಿಂದೇ ಇರ್ತೀರಾ. ಅದನ್ನು ನಾವು ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಹಾಗೆ ಒಂದು 3-4 ಕಾಯಿಮೆಣಸು ಇಷ್ಟನ್ನು ಹಾಕಿ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಸೇರಿಸ್ಬಿಟ್ಟು ನೀರು ಹಾಕಿ ಇದನ್ನು ರುಬ್ಕೊಬೇಕು. ಇದಕ್ಕೆ ಬೇಕಾಗಿರುವಂಥ ಮೇನ್ ಮಸಾಲ. ಹಾಗೆಯೇ ಇದು ಮಸಾಲ ಕಡಿಮೆಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಟನ್ ಪಲಾವ್ ಅನ್ನೋದು. ಅದಾದಮೇಲೆ ಈ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನಾದರೂ ಹಾಕೊಬೋದು, ಅಥವಾ ಮಟನಲ್ಲಿ ಚರ್ಬಿ ಏನಾದರೂ ಸಿಕ್ಕಿತ್ತು ಅಂದರೆ ಅದನ್ನು ಹಾಕಿಬಿಟ್ಟು ನಾವು ಎಣ್ಣೆಯನ್ನು ಹಾಕೋದು ಬೇಕಾಗಿರಲ್ಲ. ಚರ್ಬಿ ಹಾಕಿತ್ತು ಅಂದರೆ ಅದರನ್ನೆಲ್ಲ ಎಣ್ಣೆ ಇರೋದ್ರಿಂದ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಪಲಾವ್ ಎಲೆ, ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಸಣ್ಣದಾದರೆ 2 ತಗೊಬೇಕು. ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ್ದಾದಮೇಲೆ ಇವಾಗ ಮಟನ್ ಪೀಸಸ್ನ ಇದಕ್ಕೆ ಹಾಕ್ಕೊಬೇಕು. ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಟನ್ನಲ್ಲಿ ನೀರು ಬಿಟ್ಕೊಳ್ಳೋವರೆಗೂ ಹಾಗೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವಿಲ್ಲಿ ಸೇರಿಸ್ಕೊಬೇಕು. 1 ಟೀ ಸ್ಪೂನ್ ಆಗುವಷ್ಟು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ನಾವು ನೀರು ಸೇರಿಸ್ಕೊಬೇಕು. ಮಟನ್ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು 5 ವಿಷಲ್ ಕೂಗಿಸ್ಕೊಬೇಕು. ಫುಲ್ಲಾಗಿ ಒಂದು 6-7 ವಿಷಲ್ ಕೂಗಿಸೋದು ಬೇಡ, 5 ವಿಷಲ್ ಅರ್ಧ ಬೆಂದರೆ ಸಾಕು ಮಟನ್. ಅದಾದಮೇಲೆ ನಾವು ಬೇರೆ ಪಾತ್ರೆಯಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅದರ ಅಳತೆಗೆ ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಯಾಕಂದರೆ ಅನ್ನದಲ್ಲಿ ಹಾಕಿರೋದಿಲ್ಲ ಅಲ್ವಾ, ಹಾಗಾಗಿ. ಅದಾದಮೇಲೆ ಅದು ಕುದಿ ಬರ್ತಿದೆ ಅನ್ನೋವಾಗ ನಾವಿವಾಗ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಬೇಕು. ಸೇರಿಸ್ಬಿಟ್ಟು ಮೇಲ್ಗಡೆ ಕಸೂರಿ ಮೇಥಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಬೇಕು. ಅದರ ರಸನ ನಾವು ಹಾಕ್ಕೊಬೇಕಾಗುತ್ತೆ. ಅದಾದಮೇಲೆ ಮುಚ್ಚಿಬಿಟ್ಟು ನಾವು 10 to 15 ಮಿನಿಟ್ಸ್ ಬೇಯಿಸಬೇಕು. ಅಕ್ಕಿ ಅನ್ನ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ರೆಡಿಯಾಗುತ್ತೆ ಬಿಸಿ ಬಿಸಿ ಆಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲಿರುವಂಥ ವೈಟ್ ಮಟನ್ ಪಲಾವು. ಇದಂತೂ ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ.